ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗುರು ಪೌರ್ಣಿಮೆಯ ಅಂಗವಾಗಿ ಬೆಳಗಾವಿ ನಗರದಲ್ಲಿ ಭಕ್ತಿ, ಶ್ರದ್ಧೆ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನಗರದ ಸಮಸ್ತ ಭಕ್ತರಿಂದ ಭವ್ಯ ಗುರು ಗೌರವ ಕಾರ್ಯಕ್ರಮ ಜರುಗಿದೆ. ಕಾರ್ಯಕ್ರಮದಲ್ಲಿ ಭಕ್ತರು ಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆದು ಅವರ ಸಮಾಜಮುಖಿ ಸೇವೆ, ಧಾರ್ಮಿಕ ಚಿಂತನೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸ್ಮರಿಸಿದ್ದಾರೆ. ವಿವಿಧ ಸಮುದಾಯಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಗಳಿಗೆ ಗೌರವ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕದ ಸಂಯೋಜಕರು ಆದ ಶ್ರೀ ಮನೋಹರ ಜಿ ಮಠದ ಪೂಜ್ಯ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಯಾವುದೇ ಜಾತಿ, ಮತ, ಪಂಥದ ಭೇದ ಇಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಕಾಣುವ ಅಪರೂಪದ ಗುರುಗಳು. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಸಮಾಜದಲ್ಲಿ ಸೌಹಾರ್ದತೆ, ಮಾನವೀಯತೆ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದಿದ್ದಾರೆ. ಗುರು ಪೌರ್ಣಿಮೆ ದಿನವೂ ಗುರುಗಳ ಜ್ಞಾನ, ತ್ಯಾಗ ಹಾಗೂ ಸಮಾಜ ಸೇವೆಯನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವ ಪವಿತ್ರ ಹಬ್ಬವಾಗಿದ್ದು, ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನ ಸಾರುವ ದಿನವಾಗಿದೆ ಎಂದಿದ್ದಾರೆ. ಕೋಪ ಮಾಡ್ಕೊಳ್ಬಹುದು, ಆದ್ರೆ ನಮ್ಮನ್ನು ಕಾಪಾಡೋನು ಯಾರು ಅಂತ ಕೇಳಿದ್ರೆ ಗುರು ಕಾಯ್ತು. ಹಾಗಾಗಿ ಗುರುವಿನ ಕರುಣೆ, ಗುರುವಿನ ಅನುಗ್ರಹ ಯಾವುದೂ ನಡೆಯುತ್ತೆ. ಹಾಗಾಗಿ ಅಂತ ಗುರುಗಳು ಎಲ್ಲರೂ ಜೀವನದಲ್ಲಿ ಅಂತ ಗುರುವಿಗೆ ಯಾವತ್ತೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ತಪ್ಪು ನುಡಿಗಳನ್ನು ಆಡಬಾರ್ದು, ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು. ಹಾಗಾಗಿ ಆ ರೀತಿ ನಡ್ಕೊಳ್ತಾ ಗುರುಗಳಿಗೆ ಕೊಟ್ಟ ಮಾತನ್ನು ನಡ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ನುಡಿದಂತೆ ನಡೆ, ನಡೆದಂತೆ ನುಡಿ, ಈ ಎರಡೂ ಇರಬೇಕು. ಹಾಗಾಗಿ ಇಂತಹ ಗುರುಪೂರ್ಣೆಯ ಪರ್ವಕಾಲದಲ್ಲಿ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 52ನೇ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಪರ್ವಕಾಲದಲ್ಲಿ ಪ್ರಾಯಶಃ ನಮ್ಮೆಲ್ಲರ ಜೀವನದ ಸೌಭಾಗ್ಯ, ಅಹೋ ಸೌಭಾಗ್ಯ ಇದೊಂದು. ಪ್ರಾಯಶಃ ಎಷ್ಟೋ ಜನರಿಗೆ ಗುರುಪೂರ್ಣಿಮೆ ದಿವಸ ಗುರುಗಳನ್ನ ಪೂಜೆ ಮಾಡೋದೇ ನೋಡಿಲ್ಲ. ನಿಮ್ಮೆಲ್ಲರ ಸೌಭಾಗ್ಯದಲ್ಲಿ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಹಳದಿ ಬಣ್ಣವನ್ನು ಹಾಕೊಂಡು, ಹಳದಿ ವಸ್ತ್ರವನ್ನು ಹಾಕೊಂಡು ಗುರುವಿನ ದರ್ಶನವನ್ನು ಮಾಡ್ಲಿಕ್ಕೆ ಸಿಕ್ಕಿದೆ, ಪಾದಪೂಜೆ ಮಾಡ್ಲಿಕ್ಕೆ ಸಿಕ್ಕಿದೆ, ದರ್ಶನ ಸಿಕ್ಕಿದೆ, ಗುರು ವಾಣಿಯನ್ನು ನುಡಿದಿದ್ದೀರಿ, ಷೋಡಶೋಪಚಾರದ ಮಂತ್ರಗಳನ್ನು ನುಡಿದಿದ್ದೀರಿ, ಅವರ ಸ್ಪರ್ಶನ ಮಾಡೋರಿದ್ದೀರಿ. ನಿಮ್ ಜೀವನ ಧನ್ಯ. ಗುರುಗಳ ಪಾದ ಮಟ್ಟ ಸಂಕಲ್ಪ ಮಾಡಿ, ನಾನ್ ಮಾಡುವ ಪೂಜೆಯಲ್ಲಿ ನನ್ನ ಪೂಜೆ ಪ್ರಾಮಾಣಿಕವಾಗಿ ಮಾಡ್ತೀನಿ, ಜನರಿಗೆ ಒಳ್ಳೆಯದನ್ನು ಬಯಸ್ತೀನಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀನಿ, ಸದಾಕಾಲ ನನ್ನನ್ನು ಕಂಡ್ರೆ 100 ಜನ 1000 ಜನ ಬೇಕಾಗೋ ರೀತಿಯಲ್ಲಿ 1000 ಜನರಿಗೆ ನಾನು ಬೇಕಾಗಬೇಕು. ಆ ರೀತಿ ಆಶೀರ್ವಾದ ಮಾಡಿ ಗುರುಗಳೇ, ನನ್ನಲ್ಲಿ ಸದ್ಗುಣ ಸಂಸ್ಕಾರಗಳ ಸಂವರ್ಧನೆಯಾಗಲಿ ಅಂತೇಳಿ ಗುರುವಿನ ಕೃಪೆಯನ್ನು ಎಲ್ಲರೂ ಪಡೀಲಿ. ಸದಾಕಾಲ ಅಸತೋಮ ಸದ್ಗಮಯ, ತಮಸೋನ್ಮ ಜ್ಯೋತಿರ್ಗಮಯ, ಮೃತ್ಯೋನ್ಮ ಅಮೃತಂಗಮಯ ಅನ್ನೋ ರೀತಿಯಲ್ಲಿ ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೀತಕ್ಕಂಥ ಎಲ್ಲರೂ ನಾವಾಗೋಣ. ಆ ಗುರು ಕೃಪೆ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ. ಇನ್ನು ಕಾರ್ಯಕ್ರಮದಲ್ಲಿ ಭಕ್ತರು ಪೂಜ್ಯ ಶ್ರೀಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಶಾಲು ಹೊದಿಸಿ ಗೌರವಿಸಿದ್ರು. ಧಾರ್ಮಿಕ ವಿಧಿವಿಧಾನಗಳು, ಆಶೀರ್ವಚನ ಹಾಗೂ ಭಕ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.